ಹರೀಶ್ ಅರಸ್ ಅವರು ಕೂರ್ಸ್ಬಿಟ್ಟು ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಮೇಡಮ್ಗೆ ಒಂದು ಮೈಕ್ ಹಾಕ್ಬಿಡಿ. ಎಂತೆಂತ ಮಾತುಗಳ್ರಿ, ಎಷ್ಟು ಚೆನ್ನಾಗಿ ಬರುತ್ತೆ. ಮನೆ ಕರಿಯಮ್ಮ, ನಿನ್ನ ಹತ್ರ ಮಾತಾಡ್ಬೇಕು. ನನ್ಗೆ ಹುಡುಗ ನೋಡುತ್ತೀನಿ ಅಂತ ಹೇಳ್ತಾ ಇದಾರತ್ತೆ. ಅಯ್ಯೋ, ನಾನು ಒಬ್ಳೆ ಬಾಕಿ ಎಲ್ಲ ಮದುವೆ ಮಾಡಿಸಿ. ಹೌದಮ್ಮ, ಟಿವಿಲ್ ಮಾಡ್ಸಿದ್ರೆ ಸಾಕಮ್ಮ. ಯೂಟ್ಯೂಬಲ್ಲೆಲ್ಲ ನನ್ನ ಮದ್ವೆನೆ. ಏನೋ ನನ್ನ ಮದ್ವೆ ಆದ್ರೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗೋ ಲೆವೆಲ್ಗೆ ನನ್ನ ಮದ್ವೆಗೋಸ್ಕರ ಎಲ್ರು ನೋಡಿ ಎಷ್ಟು ಖುಷಿಯಾಗಿ ಎಲ್ರು ಪೆಪ್ಸಿ ಕುಡ್ಕೊಂಡು ಕೂತವ್ರೆ. ಅದಕ್ಕೆ ಮೇ ಬಿ ಈ ವರ್ಷ ಆಗ್ಲಪ್ಪ. ಅಲ್ಲ, ಮದ್ವೆ ಆದ್ರೆ ಮಳೆ ಬೆಳೆ ಬರುತ್ತೆ ಅಂತ. ಮದ್ವೆನೂ ಮಾಡಿಸ್ತಾರಾ? ಓಕೆ ಅಮ್ಮ, ಐ ಕಮ್ ಟುಮಾರೋ ಓನ್ಲಿ. ಯಾಕೆ ಅಲ್ಲಮ್ಮ, 2 ಮದುವೆ ಮಾಡಿದ್ದೀನಿ, ನಿನ್ ಮಾಡಲ್ಲ? ಖಂಡಿತ 3ನೇ ಮದ್ವೆ ನಂದೇ ಆಗ್ಲಿ. ಓಕೆ, 3ನೇ ಮದ್ವೆ ಅನುಶ್ರೀಗೆ 3 ಗಂಟೆ ಹಾಕುವಂತ ಜವಾಬ್ದಾರಿನ ಹೊತ್ಕೊಂಡಿದ್ದಾರೆ ಖ್ಯಾತ ಯಶ್ ಸರ್ ಅವರ ತಾಯಿ ಅಂತ ಹೇಳಿ ನೆಕ್ಸ್ಟ್ ತಮ್ನೇಲಲ್ಲಿ ಬರುತ್ತೆ. ಆದ್ರೆ ಐ ರಿಯಲಿ ವಾಂಟ್ ಟು ಕಾಲ್ ದಿಸ್ ಐರನ್ ಲೇಡಿ, ರೆಬಲ್ ಲೇಡಿ, ನಮ್ಮೆಲ್ಲರ ಪ್ರೀತಿಯ ಪುಷ್ಪಾ ಮೇಡಮ್ ನ ಮೊದಲನೇದಾಗಿ ಚಪ್ಪಾಳೆಗಳ ಮೂಲಕ ಸ್ವಾಗತಿಸೋಣ. PA ಪ್ರೊಡಕ್ಷನ್ಸ್ ಮೂಲಕ ಕೊತ್ತಲವಾಡಿ ಚಿತ್ರದ ನಿರ್ಮಾಪಕಿ ಆಗಿರುವಂತಹ ಪುಷ್ಪಾ ಮೇಡಮ್ ಹಾಗೂ ಅವರ ಜೀವನ ಸಂಗಾತಿ, ಪ್ರತಿ ಕಷ್ಟ ಸುಖ ಏಳು ಬೀಳು ಎಲ್ಲದರಲ್ಲೂ ಅವರನ್ನ ಜೊತೆಯಾಗಿ ನಿಂತಹ, ಹಾಗೇನೆ ಅವ್ರ ಬಗ್ಗೆ ಗೊತ್ತಿರೋರು ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಅವ್ರು ಎಂಥ ಮಾದರಿ ವ್ಯಕ್ತಿತ್ವ ಅಂತ ಹೇಳಿ. ಅರುಣ್ ಸರ್ ಅವರನ್ನ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಸ್ಟೇಜ್ ಮೇಲೆ ಪ್ಲೀಸ್. ಅಮ್ಮ ಬನ್ನಿಮ್ಮ, ಸರ್ ಬನ್ನಿ. ಎಸ್, PA ಪ್ರೊಡಕ್ಷನ್ಸ್, ಪುಷ್ಪಾ ಮ್ಯಾಮ್ ಹಾಗೂ ಅರುಣ್ ಸರ್, ಮೊದಲನೇದಾಗಿ ಈ ದಂಪತಿಗಳು ಶಿವ ಪಾರ್ವತಿ ತರ ಈ ವೇದಿಕೆಯಲ್ಲಿ ಕುತ್ಕೊಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಎಸ್, ಹಾಗೇನೆ ನಮ್ಮ ನಿರ್ದೇಶಕ